ಆಲೂರು ತಾಲೂಕಿನಲ್ಲಿ ಶನಿವಾರ ಬೆಳಿಗ್ಗೆ ಒಂದು ಅಪಘಾತ ನಡೆದು ಕರ್ತವ್ಯದಲ್ಲಿದ್ದ ಕೆಎಸ್ಆರ್ಟಿಸಿ ತಪಾಸಣಾಧಿಕಾರಿ ಮೃತಪಟ್ಟಿದ್ದರು. ಆದರೆ ಲಾರಿಯಲ್ಲಿ ಏನಿದೆ ಎಂದು ತಿಳಿದಿರಲಿಲ್ಲ. ನಂತರ ಆಲೂರು ಪೊಲೀಸರು ಲಾರಿಯನ್ನು ಪರಿಶೀಲಿಸಿದಾಗ ಲಾರಿ ಒಳಗೆ ಬಡವರಿಗೆ ಹಂಚುವ ಅನ್ನಭಾಗ್ಯದ ಅಕ್ಕಿ ಇರುವ ಚೀಲಗಳು ಕಂಡು ಬಂದಿದೆ. ಹಾಸನ ಜಿಲ್ಲೆ ಆಲೂರು ತಾಲೂಕಿನಲ್ಲಿ ಶನಿವಾರ ಬೆಳಗ್ಗೆ ಒಂದು ಅಪಘಾತ ನಡೆದಿದ್ದು ಕರ್ತವ್ಯದಲ್ಲಿದ್ದ ಕೆಎಸ್ಆರ್ಟಿಸಿ ತಪಾಸಣಾಧಿಕಾರಿ ಮೃತಪಟ್ಟಿದ್ದರು. ಆದರೆ ಲಾರಿಯಲ್ಲಿ ಏನಿದೆ ಎಂದು ತಿಳಿದಿರಲಿಲ್ಲ. ನಂತರ ಆಲೂರು ಪೊಲೀಸರು ಲಾರಿಯನ್ನು ಪರಿಶೀಲಿಸಿದಾಗ ಲಾರಿ ಒಳಗಡೆ ಬಡವರಿಗೆ ಹಂಚುವ ಅನ್ನಭಾಗ್ಯದ ಅಕ್ಕಿ ಇರುವ ಚೀಲಗಳು ಕಂಡು ಬಂದಿದೆ. ಆಲೂರಿನ ಪೊಲೀಸ್ ಠಾಣೆ ಎದುರು ನಿಂತಿರುವ ಲಾರಿಯಲ್ಲಿ 50 ಕೆಜಿಯ ಸುಮಾರು 217 ಚೀಲ ಅನ್ನಭಾಗ್ಯದ ಅಕ್ಕಿಯ ಚೀಲಗಳಿರುವುದು ಪತ್ತೆಯಾಗಿದೆ. ಮಾಧ್ಯಮದವರಿಗೆ ಸಿಕ್ಕ ಮಾಹಿತಿ ಪ್ರಕಾರ ಪೊಲೀಸರೊಂದಿಗೆ ಮಾಹಿತಿ ಪಡೆದಾಗ ಲಾರಿಯ ಒಳಗಿರುವ ಅಕ್ಕಿಯನ್ನು ಆಹಾರ ಇಲಾಖೆಯ ಸಿಬ್ಬಂದಿಯವರ ಸಹಾಯದಿಂದ ಲಾರಿಯಲ್ಲಿದ್ದ ಅಕ್ಕಿಯನ್ನು ಕೆಳಗೆ ಇಳಿಸಿ ಪರಿಶೀಲಿಸಿದಾಗ 217 ಚೀಲ ಅನ್ನಭಾಗ್ಯದ ಅಕ್ಕಿ ಚೀಲಗಳು ಸಿಕ್ಕಿವೆ. ಈ ಕುರಿತಾಗಿ ಈಗಾಗಲೇ ಆಹಾರ ಇಲಾಖೆಯ ಸಿಬ್ಬಂದಿ ಆಲೂರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ಈ ಅಕ್ಕಿಯನ್ನು ಎಫ್ಎಸ್ಐ ಪರೀಕ್ಷೆಗೆ ಒಳಪಡಿಸಿ ವಾರಸುದಾರರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಕೇಳಿಕೊಂಡಿದ್ದಾರೆ. ಈ ಲಾರಿ ಮಂಗಳೂರಿನಿಂದ ಬನ್ನೂರಿಗೆ ಅಕ್ಕಿಯನ್ನು ಸಾಗಿಸುತ್ತಿದ್ದು ಎಂದು ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿದೆ. ಹಾಗಾಗಿ ಬಡವರ ಅನ್ನಭಾಗ್ಯ ಅಕ್ಕಿ ಆಗಲು ದರೋಡೆಕೋರರ ಪಾಲಾಗುತ್ತಿದೆ ಎಂದು ಸಾರ್ವಜನಿಕರು ದೂರುತ್ತಿದ್ದಾರೆ. ಈ ಪ್ರಕರಣವು ಆಲೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಕದಿಮರಿಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಕೂಡಲೇ ಸಂಪೂರ್ಣ ತನಿಖೆ ನಡೆಸಿ ಕಾಳಸಂತೆಕೋರರನ್ನು ಹಿಡಿದು ತಕ್ಕ ಶಿಕ್ಷೆ ಕೊಡಿಸಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಲಾರಿನ ಪೊಲೀಸ್ನವರು ಹಿಡ್ಕೊಂಡು ಸ್ಟೇಷನ್ ಹತ್ರ ನಿಲ್ಲಿಸಿದ್ರು. ಸ್ಟೇಷನ್ ಹತ್ರ ನಿಲ್ಲಿಸಿ ನನಗೆ ಶನಿವಾರ ಇದರೊಳಗಡೆ ಅಕ್ಕಿ ಇದೆ, ನೀವು ಬಂದು ಪರಿಶೀಲನೆ ಮಾಡಿ ಅಂತ ಹೇಳಿ ನನಗೆ ಇದು ನಿಮ್ಮ ಪಡಿತರ ಅಕ್ಕಿನೂ ಅಲ್ವಾ ಅಂತೇಳಿ ಪರಿಶೀಲನೆ ಮಾಡಿ ಅಂತ ಹೇಳಿ ನಮಗೆ ಮನವಿ ಪತ್ರ ಕೊಟ್ಟಿದ್ದರು. ಅದ್ರ ಮೇರೆಗೆ ನಾನು 14ನೇ ತಾರೀಕು ನಿನ್ನೆ ಬಂದು ಅದರಲ್ಲಿರೋ ಅಕ್ಕಿನೆಲ್ಲ ನಾನು ಕೆಳಗಡೆ ಇಳಿಸಿ ಪರಿಶೀಲನೆ ಮಾಡಲಾಗಿ ಅದರಲ್ಲಿ 85 ಚೀಲ ಬಾಯ್ಲ್ಡ್ ರೈಸು, 132 ಚೀಲ ಸಾಮಾನ್ಯ ರೈಸು ಅದು ಸಿಕ್ಕಿದೆ. ಆ 132 ಚೀಲ ಏನು ಸಾಮಾನ್ಯ ರೈಸ್ ಇದೆ ಅದು ಮೇಲ್ನೋಟಕ್ಕೆ ಮಾತ್ರ ನಮ್ಮ ಪಡಿತರ ವಿತರಣೆ ಮಾಡೋ ಅಕ್ಕಿ ಹಂಗೆ ಕಂಡು ಬಂದಿದೆ. ಅದರ ಮೇರೆಗೆ ನಾನು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. FIR ದಾಖಲೆ ಮಾಡಿದ್ದಾರೆ ನಿನ್ನೆ. ಇವತ್ತು ಬೆಳಗ್ಗೆ ಮತ್ತೆ ಅದನ್ನು ಮಾಜರ್ ಮಾಡಲಿಕ್ಕೆ ನಮಗೆ ಆಲೂರು ಪೊಲೀಸ್ ಸ್ಟೇಷನಿಂದ ನಮಗೆ ಕರೆದಿದ್ದರು. ಬಂದು ಈಗ ನಮ್ಮ ಸಮ್ಮುಖದಲ್ಲಿ ಮಾಜರ್ ಮಾಡಿದ್ದಾರೆ. ಆ ಮುಂದಿನ ಕ್ರಮ ಅವರ ತನಿಖೆನ ಕ್ರಮ ಕೈಗೊಳ್ತಾರೆ ಸರ್. ಪ್ರದೀಪ್, ಟಿವಿ 46 ನ್ಯೂಸ್ ಕನ್ನಡ, ಆಲೂರು. You are watching TV 46 News Kannada.